10 ದಿನ ಡಿ ಗ್ಯಾಂಗ್ಗೆ ತಾತ್ಕಾಲಿಕವಾಗಿ ಕೋರ್ಟು ರಿಲೀಫ್ ಕೊಟ್ಟಿದೆ. ಲಿಖಿತ ವಾದಾಂಶ ಸಲ್ಲಿಸೋದಕ್ಕೆ 1 ವಾರಗಳ ಕಾಲಾವಕಾಶವನ್ನ ಕೊಡಲಾಗಿದೆ. 10 ದಿನಗಳ ಬಳಿಕ ದರ್ಶನ್ ಜಾಮೀನು ಭವಿಷ್ಯ ಡಿಸೈಡ್ ಆಗುತ್ತಾಗಾದ್ರೆ ಉಳಿದ ಆರೋಪಿಗಳ ಆಕ್ಷೇಪಣೆ ಸಲ್ಲಿಕೆಯ ಬಳಿಕ ತೀರ್ಪು ಪ್ರಕಟವಾಗುತ್ತೆ ಅಂತ. ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಪಾರಾಗಿದ್ದಾರೆ. ಬೆಂಗಳೂರಿಗೆ ಬರ್ತಾ ಇದ್ದಂತೆ ಅವರು ಆರಾಮಾಗಿ ಮೈಸೂರಿನ ಅವರ ಒಂದು ತೋಟದಲ್ಲಿ ಆರಾಮಾಗಿ ರೆಸ್ಟ್ ಮಾಡಬಹುದು, ರಿಲೀಫ್ ಮಾಡ್ಕೋಬಹುದು, ತೊಂದರೆ ಇಲ್ಲ. ಬಟ್ 10 ದಿನಗಳ ನಂತರ ಏನಾಗುತ್ತೆ ಅನ್ನೋದು. ಲಿಖಿತ ವಾದಾಂಶ ಸಲ್ಲಿಸೋದಕ್ಕೆ ಹೆಂಗೂ 1 ವಾರ ಕಾಲಾವಕಾಶ ಇದೆ. 10 ದಿನ ಆದ್ಮೇಲೆ ದರ್ಶನ್ನ ಜಾಮೀನು ಭವಿಷ್ಯ ಡಿಸೈಡ್ ಆಗುತ್ತೆ. 10 ದಿನಗಳ ಒಳಗಡೆ ಆ ಗ್ಯಾಪ್ನಲ್ಲಿ ಲಿಖಿತ ವಾದಾಂಶವನ್ನ ಸಲ್ಲಿಸೋದಕ್ಕೆ ಅನುವು ಮಾಡಿಕೊಡಲಾಗಿದೆಯಲ್ಲ, ಈ ಸಂಬಂಧ ನೋಡಿ ಢವಢವ ಇತ್ತು ದಾಸನಿಗೆ. ಆದರೆ ಈಗ ತಾತ್ಕಾಲಿಕ ರಿಲೀಫ್ ಸಿಗ್ತಾ ಇದೆ. ಇನ್ನೊಂದು 10 ದಿನ ರಿಲೀಫ್ ಮೂಡ್ನಲ್ಲಿ ಇರಬಹುದು. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ನ ಜಾಮೀನು ಅರ್ಜಿಯ ವಿಚಾರಣೆ ಆಯಿತು ವಿಭಾಗೀಯ ಪೀಠದಲ್ಲಿ. ಸೊ ಇಲ್ಲಿ 10 ದಿನಗಳ ಕಾಲ ಅಂದರೆ ಡಿ ಗ್ಯಾಂಗ್ಗೆ ಒಂದು ತಾತ್ಕಾಲಿಕ ರಿಲೀಫ್. ಕಾರಣ ರಿಲೀಫ್ ಏನಕ್ಕೆ ಅಂತಂದರೆ ಲಿಖಿತ ವಾದಾಂಶ ಸಲ್ಲಿಸೋದಕ್ಕೆ ಒಂದು ಕಾಲಾವಕಾಶವನ್ನು ಮಾಡಿಕೊಡಲಾಗಿದೆ. ಜೊತೆಗೆ ಬೇರೆ ಬೇರೆ ಆರೋಪಿಗಳು ಇದರಲ್ಲ, ಇನ್ನು ಉಳ್ಕೊಂಡಿರೋರು 7 ಜನದಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು ಅವರು ಅಂತ. ಅದಾದ ಮೇಲೆ ಡಿಸೈಡ್ ಆಗುತ್ತೆ ಬೇಲ ಅಥವಾ ಬೇಲ್ ಕಂಟಿನ್ಯೂ ಆಗುತ್ತಾ ಅಥವಾ ಜೈಲ್ಗೆ ವಾಪಸ್ ಹೋಗ್ಬೇಕಾ ಅಂತ. ಪ್ರಮುಖವಾಗಿ ಬೇಲ್ ಪಡ್ಕೊಂಡಿದ್ದು ಯಾವ ಕಾರಣಕ್ಕೆ? ಆರೋಗ್ಯ ಸರಿಯಿಲ್ಲ ಅಂತ, ಬೆನ್ನು ನೋವು, ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆ ಅಂತ ಮೊದಲು ಮಧ್ಯಂತರ ಜಾಮೀನನ್ನು ಪಡ್ಕೊಳ್ತಾರೆ. ಆಮೇಲೆ ರೆಗ್ಯುಲರ್ ಬೇಲ್ ಸಿಗುತ್ತೆ ದರ್ಶನ್ಗೆ. ರೆಗ್ಯುಲರ್ ಬೇಲ್ ಸಿಕ್ಕಿದ್ದು ಯಾವ ಕಾರಣಕ್ಕೆ? ಆರೋಗ್ಯ ಸರಿಯಿಲ್ಲ ಅಂತ. ಆಮೇಲೆ ಈ ಪ್ರಕರಣದ A2ಗೆ ಯಾವಾಗ ಜಾಮೀನು ಸಿಗುತ್ತೋ, ಈ ಜಾಮೀನು ಕೊಟ್ಟಿರೋ ಆಧಾರದ ಮೇಲೆ ಇನ್ನುಳಿದ ಆರೋಪಿಗಳಿಗೂ ಕೂಡ ಜಾಮೀನು ಸಿಕ್ಬಿಡುತ್ತೆ. ಇದು ಅನುಮಾನಕ್ಕೆ ಕಾರಣವಾಗಿದ್ದು, ಜೊತೆಗೆ ಅತೃಪ್ತಿಯನ್ನು ವ್ಯಕ್ತಪಡಿಸಿದ್ದು ಸುಪ್ರೀಂ ಕೋರ್ಟ್. ಯಾಕೆ ಅಂತಂದರೆ ದರ್ಶನ್ಗೆ ಬೇಲ್ ಕೊಟ್ಟಿದ್ದು ಆರೋಗ್ಯ ಸರಿಯಿಲ್ಲ ಅಂತ, ಶಸ್ತ್ರಚಿಕಿತ್ಸೆಯ ಅಗತ್ಯ ಇಲ್ಲ ಅಂತ. ಶಸ್ತ್ರಚಿಕಿತ್ಸೆ ಆಯ್ತಾ? ಇಲ್ಲ. ಇನ್ನುಳಿದ ಆರೋಪಿಗಳಿಗೆ ಇದೇ ಬೇಸ್ ಮೇಲೆ ಕೊಟ್ಟಿದ್ದೀರಾ ನೀವು ಬೇಲ್ನ? ಹೆಂಗೆ ಕೊಟ್ಟರು? ಅವ್ರಿಗೆ ಆರೋಗ್ಯ ಸರಿ ಇತ್ತಾ ಅಥವಾ ಸರಿ ಇರಲಿಲ್ವಾ? ಅವ್ರಿಗೆ ಟ್ರೀಟ್ಮೆಂಟ್ ಅಗತ್ಯ ಇತ್ತಾ? ಹೆಂಗೆ ಕೊಟ್ರಿ ಇದು? ಯಾಕೋ ಅರ್ಥ ಆಗ್ತಿಲ್ವಲ್ಲ. ಚಡಪಡಿಕೆಯಲ್ಲಿ ಅವ್ರಿಗೆ ಬೇಲ್ ಕೊಟ್ಟಂತೆ ಕಾಣಿಸ್ತಾ ಇದೆಯಲ್ಲ ಮೇಲ್ನೋಟಕ್ಕೆ ಅಂತ. ಹೀಗೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಆಗಿದ್ದು. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡೆಲ್ಲಿ ಪ್ರತಿನಿಧಿ ಸಂತೋಷ್ ಸಹಳ್ಳಿ ಲೈವ್ನಲ್ಲಿದ್ದಾರೆ. ಸಂತೋಷ್, ಮಾತನಾಡಿಸ್ತಾ ಇದ್ರಿ ವಕೀಲರನ್ನ, ಚಂದ್ರಕಾಂತ್ ಅವರನ್ನ ಮಾತನಾಡಿಸ್ತಿದ್ರಿ, ಏನೇನಾಯ್ತು ಇವತ್ತು ಕೋರ್ಟ್ನಲ್ಲಿ ಅಂತ. ಇದರ ಜೊತೆಗೆ ಸರ್ಕಾರದ ಪರ ವಕೀಲರಾದ ಮೇಲೆ ದರ್ಶನ್ ಪರ ವಕೀಲರು ಕೂಡ ವಾದ ಮಾಡಿದ್ರು. ಆಮೇಲೆ ಪವಿತ್ರ ಗೌಡ ಅವರ ಪರ ವಕೀಲೆಯೂ ಕೂಡ ವಾದ ಮಾಡಿದ್ರು. ಈ ವಾದದ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತ ಶರತ್, ಮುಖ್ಯವಾಗಿ ಪವಿತ್ರ ಗೌಡ ಪರವು ಕೂಡ ತಮ್ಮ ವಾದವನ್ನು ಮಂಡಿಸುವಂತಹ ಪ್ರಯತ್ನವನ್ನ ಅವರ ಪರ ವಕೀಲರು ಕೂಡ ಮಾಡಿದ್ರು. ಅಂದ್ರೆ ಘಟನೆಯಲ್ಲಿ ಯಾವ್ಯಾವ ಹಂತದಲ್ಲಿ ಪವಿತ್ರ ಗೌಡ ಇನ್ವಾಲ್ವ್ಮೆಂಟ್ ಆಗಿದ್ರು ಅನ್ನುವಂಥದ್ದನ್ನ ಮೆನ್ಷನ್ ಮಾಡ್ತಾ ಇದ್ರು. ಅಂದ್ರೆ ನಾನು ಕೇವಲ ಚಪ್ಪಲಿಯಿಂದ ಮಾತ್ರ ಹೊಡೆದು ವಾಪಸ್ ಬಂದೆ, ಬೇರೆ ಯಾವುದೇ ರೀತಿಯಾದಂತಹ ಕೃತ್ಯದಲ್ಲಿ ನಾನು ಭಾಗಿಯಾಗಿಲ್ಲ, ಅದಕ್ಕೂ ನನಗೂ ಸಂಬಂಧವಿಲ್ಲ ಅನ್ನುವಂಥ ಒಂದು ಸ್ಪಷ್ಟ ಒಂದು ವಾದವನ್ನು ಮಂಡಿಸುವಂತಹ ಪ್ರಯತ್ನ ಪವಿತ್ರ ಗೌಡ ಪರ ವಕೀಲರಿಂದ. ಅಂದ್ರೆ ಪವಿತ್ರ ಗೌಡನೇ ತಮ್ಮ ವಾದವನ್ನು ಮಂಡಿಸಿದಂತೆ ಅದಿತ್ತು. ಆದ್ರೆ ಅದನ್ನ ಪದೇ ಪದೇ ಹೇಳ್ತಾ ಇದ್ರು. ಆಗ ಒಂದು ಸಣ್ಣ ತುಣುಕು, ಹಾಸ್ಯಾಸ್ಪದ ತುಣುಕು ಕೂಡ ನಡೆದಿದೆ. ಗಮನಿಸಬೇಕಾಗುತ್ತೆ. ನೀವು 50 ರಿಂದ 60 ಬಾರಿ ಹೇಳಿದ್ದನ್ನು ಹೇಳುವಂತ ಅವಶ್ಯಕತೆ ಇಲ್ಲ. ಒಮ್ಮೆ ಹೇಳಿದ್ರೆ ಸಾಕು. ಅಡಿಗೆ ಮನೆಯವರಿಗೆ ಹೇಳ್ತಿರಲ್ಲ ಹಾಗೆ ನಮ್ಮಲ್ಲಿ ಹೇಳುವಂತ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಕೂಡ ಹಾಸ್ಯಾಸ್ಪದವಾಗಿ ಹೇಳ್ತಾ ಇದ್ರು. ಅದರ ಜೊತೆಗೆ ಮತ್ತಷ್ಟು ವಾದಗಳು ಮುಗೀತಾ ಅನ್ನುವಂಥದ್ದನ್ನ ಪೀಠ ಕೇಳ್ತಾ ಇತ್ತು. ಯಾಕೆಂತ ಹೇಳಿದ್ರೆ ಕೇವಲ 15 ನಿಮಿಷಗಳಿಗೆ ಮಾತ್ರ ಈ ಒಂದು ಪ್ರತಿವಾದವನ್ನು ಮಂಡಿಸೋದಕ್ಕೆ ಕಾಲಾವಕಾಶವನ್ನು ಈ ಹಿಂದಿನ ವಿಚಾರಣೆ ನಿಗದಿ ಮಾಡಿತ್ತು. ಆದ್ರೆ ಮುಂದುವರಿದ ಭಾಗವಾಗಿ 1 ಗಂಟೆ 40 ನಿಮಿಷಗಳ ಕಾಲ ಸುದೀರ್ಘ ವಿಚಾರಣೆ ನಡೀತು. ಲೈಕ್ ಒಂದು ಲೋಯರ್ ಕೋರ್ಟ್ ನಲ್ಲಿ ನಡೆಯುತ್ತಲ್ಲ, ಆ ರೀತಿಯಾದಂತಹ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ನಡೆದಿದ್ದಾನೆ ಗಮನಿಸಬೇಕಾಗುತ್ತೆ. ಹಾಗಾಗಿ ಮತ್ತಷ್ಟು ಏನೇನಾಯ್ತು, ಕೋರ್ಟ್ ಹಾಲ್ ಒಳಗಡೆ ಏನೇನಾಯ್ತು ಅದರ ಬಗ್ಗೆ ನಮ್ಮ ಜೊತೆ ಇರುವಂತಹ ಅಡ್ವೊಕೇಟ್ ಆನ್ ದಿ ರೆಕಾರ್ಡ್ ಚಂದ್ರಶೇಖರ್ ಅವರು ನಮ್ಮ ಜೊತೆ, ಆರೋಪಿ 6 and 7 ಪರವಾಗಿ ಅವರು ಹಾಜರಾಗಿದ್ರು. ಸರ್, ಇವತ್ತು ಏನೇನಾಯ್ತು ಕೋರ್ಟ್ನಲ್ಲಿ? ತಾವು ಅಟೆಂಡ್ ಆಗಿದ್ದಂತಹ 6 and 7 ಪರವಾಗಿ ತಾವು ಯಾವ ರೀತಿಯಂತಹ ವಾದವನ್ನು ಮಂಡಿಸೋದಕ್ಕೆ ತಯಾರಿ ಮಾಡ್ಕೊಂಡಿದ್ರಿ? ಈಗಾಗಲೇ ಲಿಖಿತ ರೂಪದಲ್ಲಿ ಕೆಲವೊಂದಿಷ್ಟು ತಮ್ಮ ವಾದವನ್ನು ಮಂಡಿಸೋದಕ್ಕೂ ಕೂಡ ಕಾಲಾವಕಾಶ 1 ವಾರ ಕೊಡಲಾಗಿದೆ. ಅದು ಕೂಡ 3 ಪುಟಗಳು ಮೀರಿದಂತೆ. ಏನೇನು ಅಂತ ತಮ್ಮ ಒಂದು? ಮೊದಲನೇದಾಗಿ ನಾವು ಆರೋಪಿ ನಂಬರ್ 6 ಮತ್ತು ಆರೋಪಿ ನಂಬರ್ 7 ಪರವಾಗಿ ಅಪೇರ್ ಆಗಿದ್ವಿ. ನಮ್ಮ ವಾದ ಏನಂತಂದ್ರೆ ಮೊಟ್ಟ ಮೊದಲನೇದಾಗಿ ಆರೋಪಿ ನಂಬರ್ 6 ಮತ್ತು 7ಗೆ ಯಾವುದೇ ತರ ಉದ್ದೇಶ ಇರಲಿಲ್ಲ ರೇಣುಕಾ ಸ್ವಾಮಿಯನ್ನು ಹತ್ಯೆ ಮಾಡೋದಕ್ಕೆ. ಸೊ ಮೋಟಿವ್ ಅನ್ನೋದು ಆರೋಪಿ ನಂಬರ್ 6 ಮೇಲೆ 7 ಮೇಲೆ ಇದ್ದಿಲ್ಲ. ಎರಡನೇ ವಿಷಯ ಏನಂತಂದ್ರೆ ಇವರು ಆರೋಪಿ ನಂಬರ್ 6 ಮತ್ತು 7ಗೆ ಅವರ ನಾಲೆಡ್ಜು ಇದ್ದಿಲ್ಲ.
ಇದು ಹತ್ಯೆ ಮಾಡೋದಕ್ಕೆ ಅವನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಇವರು ಕೇವಲ ಒಂದು ಡೈರೆಕ್ಷನ್ ಕೊಟ್ಟಿದ್ರು, ಕರ್ಕೊಂಡ್ಬನ್ನಿ ಅಂತ. ಚಿತ್ರದುರ್ಗದಿಂದ ಆರೋಪಿ ನಂಬರ್ 4 ಡೈರೆಕ್ಷನ್ ಕೊಟ್ಟಿದ್ರು, ಅದಕ್ಕಾಗಿ ಆರೋಪಿ ನಂಬರ್ 6 ಮತ್ತು 7ನ ಕರ್ಕೊಂಡ್ಬಂದು ಬಿಟ್ಟಿದ್ದು. ನಂತರ ಮೂರನೇದಾಗಿ ಟವರ್ ಲೊಕೇಶನ್ ಇಂಪಾರ್ಟೆಂಟ್. ಇದರಲ್ಲಿ ಟವರ್ ಲೊಕೇಶನ್ ಪ್ರಕಾರ ಪೊಲೀಸರು ಕೊಟ್ಟಿರೋದು ಸ್ಪಾಟ್ ಎಲ್ಲಿ ಇನ್ಸಿಡೆಂಟ್ ನಡೀತು ಸ್ಪಾಟಲ್ಲಿ 6 ನಂಬರ್ 7 ಹೊರಗಡೆ ಇದ್ದಾರೆ. ಮಿಕ್ಕಿದ್ದ ಅಕ್ಯೂಸ್ಡ್ ಏನಿದ್ದಾರೆ ಒಳಗಡೆ ಅವ್ರದ್ದು. ಓಕೆ ಸಂತೋಷ್, ಮತ್ತೆ ಮಾತಾಡಿಸ್ತೀನಿ. ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ನಾನು ಮಾತಾಡ್ತೀನಿ ಮತ್ತೆ ನಿಮ್ಮನ್ನ. ಹಾಗೆ ನೋಡಿ, ಥೈಲ್ಯಾಂಡ್ನಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಇದ್ದಾರೆ, ಟೆನ್ಷನ್ ಇದ್ದಾರೆ. ನಾಳೆ ಬರ್ತಾರೆ ಬೆಂಗಳೂರಿಗೆ ಹೀಗನ್ನುವಂತ ಮಾತಿತ್ತು. ಈಗ ನಾಡಿದ್ದು ಬೆಂಗಳೂರಿಗೆ ವಾಪಸ್ ಬರ್ತಾರಂತೆ. 10 ದಿನ ಡೆವಿಲ್ ಶೂಟಿಂಗ್ ಅನ್ನ ಮುಗಿಸ್ಕೊಂಡು ನಾಡಿದ್ದು ಬೆಂಗಳೂರಿಗೆ ದಾಸ ವಾಪಸ್ ಬರ್ತಾ ಇದ್ದಾರೆ ಶೂಟಿಂಗ್ಗೆ ಅಂತೇಳಿ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಅವರ ಪತ್ನಿ ಹಾಗೂ ಪುತ್ರನ ಜೊತೆಗೆ ಥೈಲ್ಯಾಂಡ್ ಪ್ರವಾಸದಲ್ಲಿದ್ದರು. ಲಾಸ್ಟ್ ಸಂಡೇನೇ ಮುಗ್ದಾಗಿದೆ. ಸಾಂಗ್ನ ಶೂಟಿಂಗ್ ಮಾಡಬೇಕಾಗಿತ್ತು, ಸಾಂಗ್ ಶೂಟಿಂಗ್ಗೆ ಅಂತ ಥೈಲ್ಯಾಂಡ್ಗೆ ಹೋಗಿದ್ರು. ಸಾಂಗ್ ಶೂಟಿಂಗ್ ಎಲ್ಲ ಮಾಡಾಯಿತು. ಅವರ ಆರೋಗ್ಯದ ಪರಿಸ್ಥಿತಿ ಹೆಂಗಿದೆ ಗಮನಿಸಬೇಕು. ಯಾಕಂದರೆ ಡ್ಯಾನ್ಸ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ, ಯಾಕಂದರೆ ಬೆನ್ನು ನೋವು ಕಾಣಿಸ್ಕೊಂಡಿತ್ತು ಅಂತಿದ್ರು. ಡ್ಯಾನ್ಸ್ ಗೀನ್ಸ್ ಮಾಡಬೇಕಾದ್ರೆ ಏನಾದರೂ ಬೆನ್ನು ನೋವು ಮತ್ತೆ ಕಾಣಿಸ್ಕೊಳ್ತಾ ಏನೋ ಗೊತ್ತಿಲ್ಲ. ಬರ್ತಿದ್ದಂಗೆ ನಾಡಿದ್ದು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ಸ್ವಲ್ಪ ರೆಸ್ಟ್ ಮೂಡ್ನಲ್ಲಿ ಇರ್ತಾರೆ. ರೆಸ್ಟ್ ಮೂಡ್ ಮುಗಿಯುತ್ತಿದ್ದಂಗೆ 10 ದಿನ ಕೋರ್ಟ್ ಏನು ಕಾಲಾವಕಾಶ ಕೊಟ್ಟಿದ್ಯೋ ಅದು ಮುಗಿಯುತ್ತೆ. 10 ದಿನ ಆದಮೇಲೆ ಮತ್ತೆ ಟೆನ್ಷನ್, ಮತ್ತೆ ಬೇಲ್ ಕ್ಯಾನ್ಸಲ್ ಆಗ್ಬಿಡುತ್ತಾ ಅಥವಾ ಬೇಲ್ ಕಂಟಿನ್ಯೂ ಆಗುತ್ತಾ ಅಂತ ಗೊತ್ತಾಗ್ತಲ್ಲ. ಸೊ ಹಾಗಾಗಿ ಆ ಟೆನ್ಷನ್ನಲ್ಲೇ ಮತ್ತೆ ಮುಂದುವರಿತಾ ಇದೆ. 10 ದಿನ ಟೆನ್ಷನ್ನಲ್ಲೇ ಇರಬೇಕು. ಮತ್ತೊಂದು ಕಡೆ A1 ಈ ಕೇಸ್ನ ಪವಿತ್ರ ಗೌಡ ರಾಯರ ಮೊರೆ ಹೋಗಿದ್ರು ಕೋರ್ಟ್ನಲ್ಲಿ ಹಿಯರಿಂಗ್ ಆಗ್ಬೇಕಾದ್ರೆ. ಬೇಲ್ ರದ್ದು ಕೋರಿದ ಅರ್ಜಿ ಸುಪ್ರೀಂನಲ್ಲಿ ವಿಚಾರಣೆ ಆಗ್ತಾ ಇದೆಯಲ್ಲ, ಹಾಗಾಗಿ ರಾಯರ ಮೊರೆ ಹೋಗಿದ್ರು. ಪಾಸಿಟಿವ್ ಆಗಿ ಬರಲಿ ನಮ್ಮ ಕಡೆಗೆ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ಪವಿತ್ರ ಗೌಡ ಮತ್ತು ದರ್ಶನ್ ಭವಿಷ್ಯ ಇನ್ನು 10 ದಿನ ಆದಮೇಲೆ ನಿರ್ಧಾರ ಆಗುತ್ತೆ. ರಾಯರ ಫೋಟೋವನ್ನು ಪೋಸ್ಟ್ ಮಾಡಿದ್ರು ಪವಿತ್ರ ಗೌಡ ಅವರು. 3 ಅವರ್ಸ್ ಬ್ಯಾಕ್ ಪೋಸ್ಟ್ ಮಾಡಿದಂತಹ ಫೋಟೋ, ರಾಯರ ಫೋಟೋ. ಎಲ್ಲವೂ ಒಳ್ಳೆಯದಾಗಲಿ ಅನ್ನುವ ರೀತಿಯಲ್ಲಿ ಬೇಡ್ಕೊಂಡಿದ್ರು. ರಾಯರ ಭಕ್ತೆ ಪವಿತ್ರ ಗೌಡ ಅವರು. ಹಾಗಾಗಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಅರ್ಜಿಯ ವಿಚಾರಣೆ ಇದೆ. ಇವತ್ತೇ ಫೈನಲ್ ಆಗುತ್ತೆ. ಬೇಲ್ ಕ್ಯಾನ್ಸಲ್ ಆದರೆ ಕಷ್ಟ. ಸೊ ಹಾಗಾಗಿ ಒಳ್ಳೇದು ಮಾಡಪ್ಪ ದೇವರೇ ಅಂತೇಳಿ ಬೇಡಿಕೊಂಡು ಅವರ ಸ್ಟೇಟಸ್ನಲ್ಲಿ ಪವಿತ್ರ ಗೌಡ ಅವರ ಇನ್ಸ್ಟಾಗ್ರಾಮ್ನ ಸ್ಟೋರಿಲಿ ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನು ಹಾಕಿ ಒಂದು ನಮಸ್ಕರಿಸುವಂಥ ಎಮೋಜಿಯನ್ನು ಹಾಕಿದ್ದಾರೆ. ಪವಿತ್ರ ಗೌಡ 777 ಅಫಿಷಿಯಲ್ ಖಾತೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನು ಪೋಸ್ಟ್ ಮಾಡಿದ್ದಾರೆ. ಒಟ್ಟಲ್ಲಿ ಈಗ ತಾತ್ಕಾಲಿಕ ರಿಲೀಫ್ ಅಂತೂ ಸಿಕ್ಕಿದೆ. 10 ದಿನ ತಾತ್ಕಾಲಿಕ ರಿಲೀಫ್ ಅವ್ರಿಗೆ. 10 ದಿನ ಆದಮೇಲೆ ಮತ್ತದೇ ಟೆನ್ಷನ್ನು, ಮತ್ತದೇ ಜಾಮೀನು ರದ್ದಾಗುತ್ತಾ ಅಥವಾ ಜಾಮೀನು ಕಂಟಿನ್ಯೂ ಆಗುತ್ತಾ ಹೀಗನ್ನುವಂಥ ಟೆನ್ಷನ್ ಮತ್ತೆ ಶುರುವಾಗುತ್ತೆ. ವಾದ ಪ್ರತಿವಾದವನ್ನು ಆಲಿಸಿದ ನಂತರವೇ 10 ದಿನಗಳ ಕಾಲ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಈಗ ಅವರಿಗೆ ಲಿಖಿತ ರೂಪದಲ್ಲಿ ವಾದಾಂಶವನ್ನು ಸಲ್ಲಿಸೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ. ಉಳಿದ ಆರೋಪಿಗಳಿಗೆ ಆಕ್ಷೇಪಣೆ ಸಲ್ಲಿಸೋಕೆ ಕೋರ್ಟ್ ಸೂಚನೆಯೂ ಕೂಡ ಕೊಟ್ಟಿದೆ. ಆಮೇಲೆ ಒಂದು ವರ್ಡ್ ಹೇಳ್ತು, ಏನಂತ, ಅವ್ರು ಸರೆಂಡರ್ ಆದಮೇಲೆ ವಿನಯನ್ ಮತ್ತೆ ಭೇಟಿ ಮಾಡ್ತಾನೆ. ಹಾಗಾಗಿ ನೀವು ಈ ವಿಚಾರಣೆ ಮಾಡುವಾಗ FIR ನಿಮ್ಗೆ ಮಾಹಿತಿ ಮಾರನೇ ದಿನ 9 ಗಂಟೆಗೆ ಬಂದಿದ್ದಲ್ಲ, ನಿಮ್ಮ ಮಾಹಿತಿ ಹಿಂದಿನ ದಿವಸಲೇ ಇತ್ತು. ಅದರಿಂದ ನೀವು ನಿಮ್ಮ ವಿಚಾರಣೆ ಸರಿಯಾಗಿ ಆಗಿಲ್ಲ ಅಂತ ಹೇಳಿದ್ದೇವೆ. ಇದನ್ನು ಹೈಕೋರ್ಟ್ ಮುಂದೆನೂ ಹೇಳಿದ್ವಿ. ಪ್ರದೂಷನ ಪಾತ್ರ ಏನು ಅಂದರೆ, ಪ್ರದೂಷ್ ಮೇಲೆ ಮಾಡಿರ್ತಕ್ಕಂಥ ಅಲಿಗೇಷನ್ ಏನು ಅಂದರೆ, ಸ್ಟೋನಿ ಬ್ರೂಕ್ ರೆಸ್ಟೋರೆಂಟಿಂದ ತನ್ನ ಸ್ಕಾರ್ಪಿಯೋ ವಾಹನದಲ್ಲಿ ದರ್ಶನನ್ನು ಶೆಡ್ಡಿಗೆ, ಪಟ್ಟಣಗೆರೆ ಶೆಡ್ಡಿಗೆ ಕರ್ಕೊಂಡು ಹೋಗೋಂಬುದು ಮೊದಲನೇ ಆರೋಪ. ಎರಡನೇದು, ಈ 14, 15, 16, 17 ಸರೆಂಡರ್ ಆಗಲಿಕ್ಕೆ ಅವರಿಗೆ ಹಣ ಕೊಡಲಿಕ್ಕೆ 30 ಲಕ್ಷ ರೂಪಾಯಿನ ಪ್ರದೋಷಕ್ಕೆ ಕೊಟ್ಟಿದ್ದರು ಎಂಬುದು ಎರಡನೇ ಆರೋಪ. ಇದಾದಮೇಲೆ ಈತ ಕೂಡ ಅವನ ಮೇಲೆ ಹಲ್ಲೆ ಮಾಡ್ದ ಅಂತ ಒಂದು ವಾದ ಹೇಳ್ತಾರೆ. ಆದರೆ ಈತ ಆ ಹಲ್ಲೆ ಮಾಡೋ ಸಂದರ್ಭದಲ್ಲಿ ನೀವು ಯಾವುದೇ ಕಾರಣಕ್ಕೆ ಅವನು ಹೊಡಿಬೇಡಿ, ನೀರು ಕೊಡಿ ಅಂಥೇಳಿ ಈ ಶೋನ್ ಇಸ್ ಹ್ಯುಮ್ಯಾನಿಟೇರಿಯನ್ ಥಿಂಗ್. ಮತ್ತು ಆ 30 ಲಕ್ಷ ರೂಪಾಯಿಯನ್ನು 11ನೇ ತಾರೀಕಿನ ದಿವಸ ಪ್ರದೋಷ್ ಮನೆಯಿಂದ ಇಂಟ್ಯಾಕ್ಟಾಗಿ 30 ಲಕ್ಷ ರೂಪಾಯಿಯನ್ನು ಕೂಡ ಪೊಲೀಸ್ನವರು ಸೀಸ್ ಮಾಡಿದ್ದಾರೆ. 15, 16, 17 ಇವರು ತಮ್ಮ ಹೇಳಿಕೆಯಲ್ಲಿ 30 ಲಕ್ಷ ಅಥವಾ ಪ್ರದೋಷ್ ನಮ್ಗೆ ಹಣ ಕೊಟ್ಟಿದ್ದ, ನಮ್ಮನ್ನು ಎಂಗೇಜ್ ಮಾಡಿದ್ದ ಅಂತಕ್ಕಂಥ ವಿಚಾರವನ್ನು ಅವರು ಯಾವ ಹೇಳಿಕೆಯಲ್ಲೂ ಹೇಳಿಲ್ಲ. ಇವ್ರು ನ್ಯಾಯಾಲಯದ ಮುಂದೆ ಹೇಳಿರೋದು ಬಿಟ್ಟರೆ ಅದಕ್ಕೆ ಯಾವ ಸಾಕ್ಷ್ಯಾಧಾರಗಳು ಇಲ್ಲ. ಅದ್ರ ಜೊತೆಗೆ 11ನೇ ತಾರೀಕು ಪ್ರದೋಷ್ ಮನೆಯಲ್ಲಿ ಒಂದು ಪಂಚನಾಮ ಮಾಡಿ 30 ಲಕ್ಷ ಸೀಸ್ ಮಾಡೋ ಸಂದರ್ಭದಲ್ಲಿ ಅವನ ರಕ್ತ ಸಿಕ್ತ ಬಟ್ಟೆಗಳನ್ನು 14ನೇ ತಾರೀಕು ಸೀಸ್ ಮಾಡ್ತಾರೆ. 11ನೇ ತಾರೀಕು ಇವನಿಂದ ಇಂತಿಂಥ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಇಂತಿಂಥ ವಸ್ತುಗಳನ್ನ ವಶಪಡಿಸ್ಕೊಳ್ಬೇಕು ಅಂದರೆ ಬಟ್ಟೆಗಳನ್ನು ನಂತರ ಈ ಕಥೆಯನ್ನು ಈ ಧಾರಾವಾಹಿ ಎಪಿಸೋಡ್ ಥರ ಮಾರನೇ ದಿವಸ ಬಟ್ಟೆಯನ್ನು ಹಿಂಗೆ ಮಾಡ್ತಾರೆ. ಅದರಿಂದ ವಿಚಾರಣೆಯೇ ಸರಿಯಾಗಿ ಆಗಿಲ್ಲ ಎಂಬುದು ನಮ್ಮ ವಾದ.
ಆಮೇಲೆ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ನೋಡಿ, ಭಾಳ ವಿಶೇಷ ಅಂದರೆ ವಿನಯ್ ಕಾಮಾಕ್ಷಿ ಪಾಳ್ಯದ ಸಬ್ ಇನ್ಸ್ಪೆಕ್ಟರ್ ಆದರೂ ಕೂಡ ಈ ತನಿಖಾ ತಂಡದ ಸದಸ್ಯ ಅಲ್ಲ, ಆದರೆ ಒಂದು ಸಾಕ್ಷಿ 131. ಹಾಗಾಗಿ ಪ್ರಾಸಿಕ್ಯೂಷನ್ ಸಾಕ್ಷ್ಯಾಧಾರಗಳು ಸರಿಯಾಗಿ ಸಂಗ್ರಹಿಸಿಲ್ಲ ಅಂಬೋದು ನಮ್ಮ ವಾದ ಆಗಿತ್ತು. ನಮ್ಮ ವಾದವನ್ನು ಎತ್ತಿ ಹಿಡಿದು ಹೈಕೋರ್ಟ್ನ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಜಾಮೀನು ಸಮರ್ಥನೀಯ ಅಂತ ನಾವು ವಾದ ಮಾಡಿದ್ದೇವೆ. ಅದ್ರ ಜೊತೆಗೆ ಅದೇ ವಾದವನ್ನು ಕೂಡ ಸುಪ್ರೀಂ ಕೋರ್ಟ್ ಮುಂದೆ ಹೇಳಿದ್ದೇವೆ. ಆದರೆ ಸುಪ್ರೀಂ ಕೋರ್ಟು ವಾದದ ಸಂದರ್ಭದಲ್ಲಿ ಪ್ರಶ್ನೆ ಉತ್ತರ